FIR ಸಿನಿಮಾದ ವಿಶೇಷತೆ ಅದೇ. ಇವಾಗ ನಾನ್ ಹೇಳ್ಬಾರ್ದು ಅಂತ ಅನ್ಕೊಂಡೆ 6 to 6 ಅಂದ್ರೆ ಒಂದ್ ನೈಟಲ್ಲಿ ನಡೆಯೋದು ಅಂತ. ಆದ್ರೆ ಬ ಹೇಳಿದೊಂಥರ ಒಳ್ಳೇದೇ ಆಯ್ತು. ಯಾಕಂದ್ರೆ ಒಂದು ಸಿನಿಮಾಗೆ ಆಡಿಯನ್ಸ್‌ಗೆ ನಾವು ಒಂದ್ ರೀತಿ ಒಂದು ಆಹ್ವಾನ ಪತ್ರಿಕೆ, ಒಂದು ಇನ್ವಿಟೇಷನ್ ಕೊಡ್ಬೇಕು ಅಂತ ಹೇಳಿ ಏನಾದ್ರು ಒಂದು ವಿಶೇಷತೆ ಇದೆ ಅಂತ ಹೇಳಿದಾಗ ಅದ್ ಏನಿರುತ್ತೆ ಅಂತ ನೋಡೋದಕ್ ಬರ್ತಾರೆ. ಸೊ ಬಹಳ ಚೆನ್ನಾಗಿ ಅಲ್ಲಿ ವಿಚಾರವನ್ನ ತುಂಬಿಸಿದ್ದಾರೆ ನಮ್ಮ ನಿರ್ದೇಶಕರು. ಅದಕ್ಕೆ ಮೇಜರ್ ಸಪೋರ್ಟ್ ಆಗಿರೋದು ಆಕ್ಷನ್ ಸೀಕ್ವೆನ್ಸಸ್. ಆ ಆಕ್ಷನ್ ಸೀಕ್ವೆನ್ಸಸ್‌ನ ನಾವು ನಮ್ಮ ನಾಗಣ್ಣ ಅವ್ರು ಎಡಿಟ್ ಮಾಡೋ ಬ ಪರಿ ಏನಿದೆ ನೋಡ್ಕೊಂಡು ಬಂದಿದೀವಿ. ಅವ್ರಿಗೆ ಹೇಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್‌ಗೆ ಒಂದು ಸೌಂಡ್ ಸೆನ್ಸ್ ಇದೆಯೋ, ಹಾಗೆ ಇವ್ರಿಗೆ ಅದರ ಅನುಭವ ಇದೆಯಲ್ಲ, ಒಂದು ವಿಜುವಲ್ ಸೆನ್ಸ್ ಏನಿದೆ, ಆ ಫ್ಲೋ ಏನಿದೆ, ಅದು ಅವ್ರಿಗೆ ಯಾರ್ದು ದೃಷ್ಟಿ ಬೀಳದೆ ಇರ್ಲಿ ಅಂತ ನಾನು ಬೇಡ್ಕೊತೀನಿ. ಯಾಕಂದ್ರೆ ಅಂತ ಅದ್ಭುತವಾದ ಕೆಲಸ ಮಾಡ್ತಾರೆ. ಆಫ್ ಕೋರ್ಸ್ ಆಕ್ಷನ್ ವಿಚಾರ ಅಂತ ಅಂತ ಹೇಳಕ್ ಬಂದಾಗ ಸುಮಾರು ನನ್ಗೇನೆ ಒಂದು 4-5 ಆಕ್ಷನ್ ಸೀಕ್ವೆನ್ಸ್ ಇದೆ. ನಾನ್ ಸ್ಟಾಪ್ ಇತ್ತು. 4 ಇದೆ. ಸೊ ಆಕ್ಷನ್ ಅಂತ ಹೇಳಿದ್ರೆ ಅದು ತುಂಬಾ ಎನರ್ಜಿ ಕನ್ಸ್ಯೂಮಿಂಗ್. ಬೇಸಿಕಲಿ 6 ಗಂಟೆಯಿಂದ ಶೂಟಿಂಗ್ ಅಂತ ಹೇಳ್ಬಿಟ್ರೆ ಏನೇ ಮಾಡಿದ್ರು 11:30-12 ಗಂಟೆಗೆ ಎನರ್ಜಿ ರಪ್ ಅಂತ ಬಿದ್ಬಿಡುತ್ತೆ ಕೆಳಗೆ. ಅದ್ ನಾವ್ ಎಷ್ಟೇ ಕಷ್ಟ ಬಿದ್ರು ಅಂತ. ಆದ್ರೂ ಕೂಡ ಬೆಳಗಿನ ಜಾವ 4:30-5 ಗಂಟೆವರೆಗೂ ಮಾಡಿದ್ವಾ, 4:30-5 ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ವಿ. ಆ ಖುಷಿಯಾಗಿ ಕೆಲಸ ಮಾಡಿದ್ವಿ. ಬಹಳ ಒಳ್ಳೆ ಟೀಮ್ ಇತ್ತು, ಬಹಳ ಒಳ್ಳೆ ಸ್ಟಂಟ್ ಕೊರಿಯೋಗ್ರಾಫರ್ಸ್ ಇದ್ರು. ರಿಸ್ಕ್ ಇರುತ್ತೆ, ನಾವೆಲ್ಲ ರಿಸ್ಕ್ ತಗೋಬೇಕಾಗತ್ತೆ. ಆಕ್ಷನ್ ಅಂತ ಹೇಳಾದ್ಮೇಲೆ ನಾವು ಅಷ್ಟು ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಈಗ ಜನರಿಗೆ ಥಿಯೇಟರ್ಗೆ ಬರೋದೇ ರಿಸ್ಕ್ ಆಗ್ಬಿಟ್ಟಿದೆ. ಸೊ ಆ ರಿಸ್ಕ್ ತಗೊಂಡು ಅವ್ರು ಥಿಯೇಟರ್ಗೆ ಬರ್ಬೇಕಾದ್ರೆ ನಾವು ರಿಸ್ಕ್ ತಗೊಂಡು ಒಳ್ಳೆ ಸಿನಿಮಾ ಮಾಡೋದ್ರಲ್ಲಿ ಅದ್ರಲ್ಲಿ ಯಾವುದೇ ಅನ್ಯಾಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಸೊ ಈ ಸಿನಿಮಾಗೆ ಎಲ್ಲ ರೀತಿಯ ಯಶಸ್ಸು ಜನ ಕೊಡ್ಲಿ, ನಿಮ್ಮ ಪ್ರೋತ್ಸಾಹದಿಂದ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.